ಪ್ರೀತಿ ಇರೋ ಕಡೆ ಜಗಳ ಸಹಜ ಅಂತ ಹೇಳ್ತೀವಿ. ಸೊ ಅದೇ ಜಗಳ ಮೌನಕ್ಕೆ ಬದಲಾದಾಗ ಅಥವಾ ಮಾತಿನಲ್ಲಿ ಕಹಿ ಏನಾದರೂ ಉಂಟಾಯಿತು ಅಂತ ಅಂದರೆ ನಿಮ್ಮ ಒಂದು ಸಂಬಂಧಗಳು ಮುರಿಯುವಂತಹ ಒಂದು ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಅಲ್ವಾ. ಆ್ಯಂಡ್ ಈ ಒಂದು ಸಮಸ್ಯೆಯಲ್ಲಿ ನೀವು ಏನೇ ಅಂದ್ಕೊಂಡ್ರೂ ಕೂಡ ನಿಮ್ಮ ಒಂದು ಪಾರ್ಟ್ನರ್ ಆಗಿರ್ಬೋದು ಅಥವಾ ಅಪೋಸಿಟ್ ವ್ಯಕ್ತಿ ಆಗಿರ್ಬೋದು ನಿಮ್ಮ ಮಾತನ್ನು ಅರ್ಥ ಮಾಡ್ಕೊತಿಲ್ಲ ಅಂತ ಅನಿಸ್ತಾ ಇದೆನಾ, ಅಥವಾ ನಿಮ್ಮ ಉದ್ದೇಶ ಸರಿ ಇದೆ ಬಟ್ ಆದರೆ ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಮಾಡೋದ್ರಲ್ಲಿ ನಾವು ಮೀನ್ಸ್ ತಪ್ಪು ಹೋಗ್ತಾ ಇದ್ದೀವಿ, ಅವ್ರಿಗೆ ನಾವೇನು ಹೇಳ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಏನಾದರೂ ಆ ಸಮಸ್ಯೆ ಇತ್ತು ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗಾಗಿ. ಈ ಒಂದು ವಿಡಿಯೋದಲ್ಲಿ ಸಣ್ಣದಾಗಿರುವಂತಹ ಏಲಕ್ಕಿಯನ್ನು ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಬೋದು ಆ್ಯಂಡ್ ಈ ಒಂದು ಕಹಿಯಾದ ಒಂದು ಸಂಬಂಧಗಳನ್ನು ಹೇಗೆ ನೀವು ಈಸಿಯಾಗಿ ಅದರಿಂದ ಹೇಗೆ ಹೊರಗೆ ಬರುವಂಥದ್ದು ಮೇಯ್ನಾಗಿ. ಸೊ ಅದರಿಂದ ಹೇಗೆ ನೀವು ಹೊರಗೆ ಬರುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ಕೊನೆ ತನಕ ನೋಡಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ GN ಆ್ಯಂಡ್ ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ, ಹೋಪನೋಪನೋ ಬಗ್ಗೆ ಎಲ್ಲ ಥರದಾದಂತಹ ವಿವರವಾಗಿ ವಿಡಿಯೋಗಳು ಇರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಏಲಕ್ಕಿಗೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಿಗೂ ಏನು ಸಂಬಂಧ ಅಂತ ಹೇಳಿಬಿಟ್ಟು ನಿಮಗೆ ಯೋಚನೆ ಆಗಿರ್ಬೋದು ಆ್ಯಂಡ್ ಕೆಲವೊಬ್ಬರಲ್ಲಿ ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಯಾಕೆ ಈ ಒಂದು ಏಲಕ್ಕಿ ಚಾಯ್ಸ್ ಮಾಡ್ಕೊಂಡಿರುವಂಥದ್ದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಅನ್ನೋದು. ಸೊ ವಿವರವಾಗಿ ಹೇಳೋದಾದರೆ ಏಲಕ್ಕಿ ಅನ್ನುವಂಥದ್ದು ನೈಸರ್ಗಿಕವಾಗಿ ಸಿಗುವಂಥದ್ದು ಒಂದು. ಆ್ಯಂಡ್ ಇದರಲ್ಲಿರುವಂತಹ ಒಂದು ಕೆಮಿಕಲ್ ಕಾಂಪೋಸಿಷನ್ ಏನಿದೆನೋ ಅದು ಏನು ಮಾಡುತ್ತೆ, ನಮ್ಮ ಒಂದು ನರಮಂಡಲದಲ್ಲಿ ಇರುವಂತಹ ಒಂದು ಸ್ಟ್ರೆಸ್ ಹಾರ್ಮೋನ್ ಏನಿರುತ್ತೋ ಸೊ ಅದ್ರ ಮೇಲೆ ಈ ಒಂದು ಸುವಾಸನೆ ಪ್ರಭಾವ ಬೀಳುತ್ತೆ. ಆ್ಯಂಡ್ ಟೆನ್ಷನ್ನಾಗಿ ಇರ್ತೀರಾ ಆ್ಯಂಡ್ ಸ್ಟ್ರೆಸ್ಗೆ ಅವಾಗ ಒಳಗಾಗಿರ್ತೀರೋ. ಸೊ ಈ ಒಂದು ಅಂದರೆ ಏಲಕ್ಕಿಯಲ್ಲಿರುವಂತಹ ಅಂಶ ನಮ್ಮ ಒಂದು ಲಿಂಬಿಕ್ ಸಿಸ್ಟಮ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಯಾವಾಗ ನೀವು ಈ ಒಂದು ಏಲಕ್ಕಿಯನ್ನು ಇಟ್ಕೊಂಡು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಎಸ್ಪೆಷಲಿ ಇಂದ ರಿಲೇಷನ್ಶಿಪ್ಪಲ್ಲಿ ನೀವು ಯಾವಾಗ ಮಾಡ್ತಾ ಹೋಗ್ತಿರೋ ಇದರಲ್ಲಿರುವಂತಹ ಸುವಾಸನೆ ಏನಿರುತ್ತಲ್ಲ, ಸೊ ನಾವು ಅದನ್ನು ಇಟ್ಕೊಂಡಿದ್ದ ತಕ್ಷಣ ಯೂಶ್ವಲ್ ಆಗಿ ವಾಸನೆ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ನರಮಂಡಲದಲ್ಲಿರುವಂತಹ ಟೆನ್ಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಯೂಶ್ವಲ್ ಆಗಿ ಅದನ್ನು ಕಡಿಮೆ ಮಾಡುವಂತಹ ಗುಣ ಯಾವುದ್ರಲ್ಲಿದೆ ಅಂತ ಅಂದರೆ ಏಲಕ್ಕಿಯಲ್ಲಿದೆ. ಸೊ ಹಾಗಾಗಿ ಈ ಒಂದು ಏಲಕ್ಕಿಯನ್ನು ಉಪಯೋಗಿಸ್ತಾ ಹೋದರೆ ಅಂದರೆ ಮೀನ್ಸ್ ಮ್ಯಾನಿಫೆಸ್ಟೇಷನಲ್ಲಿ ನೀವು ಉಪಯೋಗಿಸಿದ್ದೇ ಆದರೆ ನಿಮ್ಮಲ್ಲಿ ಏನೇನೆಲ್ಲ ಭಾವನೆಗಳಿರುತ್ತಲ್ವ, ಸೊ ಅವರು ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅವರು ನನಗೆ ಇಷ್ಟಪಡ್ತಾ ಇಲ್ಲ, ನನ್ನ ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನನಗೆ ಗೌರವವನ್ನು ಕೊಡ್ತಾ ಇಲ್ಲ ಅಂತ ಒಂದು ಲಿಸ್ಟ್ ಇರುತ್ತೆ, ನೆಗೆಟಿವ್ ಆಗಿ ಲಿಸ್ಟ್ ಇರುವಂಥದ್ದು. ಸೊ ಅದು ಎಲ್ಲದನ್ನು ಕೂಡ ಏನಾಗುತ್ತೆ ಅಂತಂದರೆ ನಮ್ಮ ಮೈಂಡಲ್ಲಿ ಅದು ಒಂಥರ ಸ್ಟ್ರೆಸ್ ಆಗಿ ಪರಿಣಾಮವನ್ನು ಬೀಳ್ತಾ ಇರುತ್ತೆ. ಸೊ ಯಾವಾಗ ನೀವು ಏಲಕ್ಕಿಯನ್ನು ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ಗೆ ನೀವು ಕೂಡ್ಕೊತಿರೋ ಅಂದರೆ ನೀವು ಸ್ಟಾರ್ಟ್ ಮಾಡ್ತಿರೋ, ಸೊ ಆಗ ಏನು ಮಾಡುತ್ತೆ ಅಂತ ಅಂದರೆ ಈ ಒಂದು ಏಲಕ್ಕಿಯಲ್ಲಿ ಇರುವಂತಹ ಒಂದು ಸುವಾಸನೆ ಏನಿರುತ್ತಲ್ಲ, ಸೊ ಅದು ನಮ್ಮ ಒಂದು ಪ್ರೀತಿಯ ಒಂದು ಫ್ರೀಕ್ವೆನ್ಸಿಯ ಮೇಲೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಹೈಯರ್ ಫ್ರೀಕ್ವೆನ್ಸಿಗೆ ಈ ಒಂದು ಏಲಕ್ಕಿ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೈಯರ್ ಫ್ರೀಕ್ವೆನ್ಸಿ ಅಂದರೆ ಏನು, ಸಂತೋಷವಾಗಿರುವಂಥದ್ದು, ಕ್ಷಮಿಸುವಂತಹ ಗುಣ ಬರುವಂಥದ್ದು ಆ್ಯಂಡ್ ಆರಾಮಾಗಿ ಮನಸ್ಸು ಶಾಂತವಾಗಿ ಇರೋದಕ್ಕೆ ನಾವು ಹೈಯರ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಈ ಒಂದು ಫ್ರೀಕ್ವೆನ್ಸಿ ಬರಬೇಕು ಅಂತ ಅಂದರೆ ಈ ಒಂದು ಪುಟ್ಟದಾಗಿರುವಂತಹ ಏಲಕ್ಕಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಉಪಯೋಗ ಆಗುತ್ತೆ. ಸೊ ಹಾಗಾದರೆ ಇದನ್ನು ಹೇಗೆ ಉಪಯೋಗಿಸ್ಬೇಕು ಆ್ಯಂಡ್ ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು ಆ್ಯಂಡ್ ಯಾವುದೆಲ್ಲ ಎಷ್ಟು ಏಲಕ್ಕಿ ಬೇಕು ಅಂತ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲು ನೋಟ್ ಡೌನ್ ಮಾಡ್ಕೊಳ್ಳಿ ಯಾವ ರೀತಿ ಮಾಡಬೇಕು ಅಂತ, ಆಮೇಲೆ ನೀವು ಅದನ್ನು ಆರಾಮಾಗಿ ಒಂದು ಟೈಮನ್ನು ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಆರಾಮಾಗಿ ಮಾಡಬಹುದು. ಹಾಗಾದರೆ ಸ್ಟೆಪ್ ನಂಬರ್ 1, ನೀವು
ಇಲ್ಲಿ ಉಪಯೋಗಿಸುವಂತಹ ಒಂದು ಏಲಕ್ಕಿ ಎಷ್ಟಿರಬೇಕು ಅಂತಂದರೆ 2 ಏಲಕ್ಕಿಯನ್ನು ತಗೋಬೇಕಾಗತ್ತೆ. ಸೊ ಇದು 2 ಏಲಕ್ಕಿ, 1 ಏಲಕ್ಕಿ ಆ್ಯಂಡ್ ಇದು 2. ಆ್ಯಂಡ್ ಇದನ್ನು ಬಿಡಿಸ್ಬೇಕಾ ಅಂತಂದರೆ ಬಿಡಿಸಬಾರ್ದು. ಸೊ ಇದು ಹೇಗೆ ಇಲ್ಲಿ ತೋರಿಸ್ತಾ ಇದ್ದೀನೋ ಸೊ ಅದೇ ರೀತಿಯೇ ಏಲಕ್ಕಿಯನ್ನು 2 ಏಲಕ್ಕಿಯನ್ನು ನೀವು ತಗೋಬೇಕು. ಓಕೆ, ಸೊ ಏಲಕ್ಕಿಯನ್ನು ತಗೊಂಡು ಮೊದಲು ಸಂಕಲ್ಪವನ್ನು ಮಾಡಿ. ಸೊ ಯಾರ ಮೇಲೆ ನಿಮಗೆ ತುಂಬ ಅಂದರೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಅಥವಾ ನಮಗೆ ಗೌರವ ಕೊಡ್ತಾ ಇಲ್ಲ, ಆ್ಯಂಡ್ ಪ್ರೀತಿ ಪಾತ್ರರು ಹಸ್ಬೆಂಡ್ ಆಗಿರಬಹುದು, ವೈಫ್ ಆಗಿರಬಹುದು, ಅತ್ತೆ ಮಾವ, ಪೇರೆಂಟ್ಸ್ ಆಗಿರ್ಬೋದು, ಅಣ್ಣ ತಮ್ಮ, ಯಾವುದಾದ್ರೂ ವಿಷಯದಲ್ಲಿ ನೀವು ಸಂಬಂಧದ ವಿಚಾರದಲ್ಲಿ ನೀವು ಸಫರ್ ಮಾಡ್ತಾ ಇದ್ದರೆ ಸೊ ಅವರನ್ನು ನೆನಪು ಮಾಡಿಕೊಂಡು ಈ ಒಂದು ಏಲಕ್ಕಿಯನ್ನು ಈ ಥರ ಎಡಗೈಯಲ್ಲಿ ಇಟ್ಕೊಂಡು ಆ್ಯಂಡ್ ಬಲಗೈಯಲ್ಲಿ ಮುಚ್ಚಿ ಒಂದು ಸಂಕಲ್ಪವನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಸಂಕಲ್ಪ ಅಂತ ಅಂದರೆ ಇಲ್ಲಿ ನೀವು ಮಾಡಬೇಕಾಗಿರೋದು ಈ ರೀತಿ ಮುಚ್ಚಿ ಆಗಿದ್ಮೇಲೆ ಹಳೆಯ ಒಂದು ದಿನಗಳಿಗೆ ನೀವು ಹೋಗಬೇಕಾಗತ್ತೆ. ಆ್ಯಂಡ್ ನಿಮ್ಮ ಒಂದು ಸಂತೋಷದ ಕ್ಷಣಗಳು, ನೀವಿಬ್ಬರು ಪರಸ್ಪರ ಯಾರು ನಿಮ್ಮ ವ್ಯಕ್ತಿ ಮುಂದೆ ನೀವು ಮಾಡ್ತಾ ಇದ್ದೀರೋ ಅವರು ನಡೆದಿರುವಂತಹ ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಮೀನ್ಸ್ ಪಾಸ್ಟಲ್ಲಿ ನೀವು ಒಂದು ಒಳ್ಳೆಯ ದಿನದಲ್ಲಿ ನೀವು ಅನುಭವಿಸಿರುವಂತಹ ಸಂತೋಷದ ಕ್ಷಣಗಳನ್ನು ನೀವು ನೆನಪು ಮಾಡ್ಕೊಳ್ಳಿ. ಅದು 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, ಜಸ್ಟ್ ಅದನ್ನು ನೆನಪು ಮಾಡ್ಕೊಳ್ಳಿ. ನೀವು ಅನುಭವಿಸಿರುವಂತಹ ಸಂತೋಷದ ಕ್ಷಣಗಳನ್ನು ನೀವು ನೆನಪು ಮಾಡಿಕೊಂಡು ನಮ್ಮಿಬ್ಬರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಇದೆ ಅಂತ ಹೇಳ್ಬಿಟ್ಟು 7 ಟೈಮ್ಸ್ ಹೇಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೇವೆ. ಸೊ ಸ್ಕ್ರಿಪ್ಟಿಂಗ್ ಅಂತ ಅಂದರೆ ಒಂದು ಬಿಳಿಯ ಹಾಳೆಯನ್ನು ತಗೊಂಡು ಕೆಂಪು ಪೆನ್ನಲ್ಲಿ, ಓಕೆ, ಯಾವ ಪೆನ್ನಲ್ಲಿ ಅಂತ ಅಂದರೆ ಕೆಂಪು ಪೆನ್ನಲ್ಲಿ ನಿಮಗೆ ಯಾವ ರೀತಿಯ ಒಂದು ಬಾಂಧವ್ಯ ಬೇಕು ಆ್ಯಂಡ್ ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಇವಾಗ ಅವರು ಗೌರವ ಕೊಡ್ತಾ ಇಲ್ಲ ಅಂತಂದರೆ ನನಗೆ ಆ ಪರ್ಸನ್ ಅಂತಂದರೆ ಹೆಸರನ್ನು ಹಾಕಿ ಗೌರವ ಕೊಡ್ತಿದ್ದಾರೆ. ಪ್ರೀತಿ ಮಾಡ್ತಾ ಇಲ್ಲ ಅಂತಂದರೆ ಅವರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ತುಂಬಾ ಇಷ್ಟಪಡ್ತಾ ಇದ್ದಾರೆ, ಅನ್ಲಿಮಿಟೆಡ್ ಆಗಿ ನನಗೆ ಎಲ್ಲದನ್ನು ಕೂಡ ಒಂದು ಅವಕಾಶಗಳನ್ನು ಮಾತಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ನನ್ನನ್ನು ಅರ್ಥ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರೆಸೆಂಟ್ ಟೆನ್ಸಲ್ಲಿ ಆ ಒಂದು ಸ್ಕ್ರಿಪ್ಟನ್ನು ಕೆಂಪು ಪೆನ್ನಲ್ಲಿ ಅಂದರೆ ರೆಡ್ ಇಂಕಲ್ಲಿ ನೀವು ಬರಿಬೇಕಾಗುತ್ತೆ. ಆ್ಯಂಡ್ ಒಂದು ಸತಿ ಸ್ಕ್ರಿಪ್ಟಿಂಗ್ ಬರೆದಾಗಿದ್ಮೇಲೆ, ಸೊ ಎಕ್ಸಾಂಪಲ್ ಇಲ್ಲಿ ನೀವು ಒಂದು ಪೇಪರಲ್ಲಿ ಸ್ಕ್ರಿಪ್ಟಿಂಗ್ ಬರೆದಿದ್ದೀರಾ ಅಂತ ಅಂದರೆ ಸೊ ಸಂಕಲ್ಪ ಮಾಡಿರುವಂತಹ 2 ಏಲಕ್ಕಿಗಳನ್ನು ನೀವು ಜಸ್ಟ್ ಈ ಒಂದು ಪೇಪರ್ ಮೇಲೆ ಸುತ್ತಬೇಕಾಗತ್ತೆ. ಓಕೆ, ನೀವು ಬರೆದಿರುವಂತಹ ಸ್ಕ್ರಿಪ್ಟಿಂಗಲ್ಲಿ ಅಂದರೆ ಪಾಸಿಟಿವ್ ಆಗಿ ನಿಮಗೆ ಏನೇನು ಬೇಕು, ಆ ಅಪೋಸಿಟ್ ಪರ್ಸನ್ನಿಂದ ಏನೇನು ಬೇಕು ಅಂತ ಹೇಳಿಬಿಟ್ಟು ಕೆಂಪು ಪೆನ್ನಲ್ಲಿ ಬರೆದಿರ್ತೀರಲ್ಲ, ಸೊ ಅದೇ ಪೇಪರಲ್ಲಿ ಈ ಒಂದು ಏಲಕ್ಕಿಯನ್ನು ಜಸ್ಟ್ ಈ ರೀತಿ ಮಡಚಬೇಕಾಗುತ್ತೆ. ಓಕೆ, ಸೊ ಜಸ್ಟ್ ಇದನ್ನು ಈ ರೀತಿ ಮಡಚಿ. ಓಕೆ, ಸೊ ಒಳಗಡೆ ಏನಿದೆ ನಿಮ್ಮ ಒಂದು ಏಲಕ್ಕಿ ಇದೆ, 2 ಏಲಕ್ಕಿ ಇದೆ ಆ್ಯಂಡ್ ಇದು ಒಳಗಡೆ ಬರೆದಿರುವಂತಹ ಒಂದು ಸ್ಕ್ರಿಪ್ಟ್ ಇದು. ಓಕೆ, ಸೊ ಇದನ್ನು ಎಲ್ಲಿಡಬೇಕು ಅಂತ ಅಂದರೆ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲಗಬೇಕಾಗತ್ತೆ. ಸೊ ಎಷ್ಟು ದಿನ ಈ ರೀತಿ ಮಾಡಬೇಕು ಅಂತ ಅಂದರೆ ಒಂದೇ ಇರುತ್ತೆ. ಸೊ ಆಲ್ರೆಡಿ ನೀವು ಒಂದು ಸತಿ ಬರೆದ್ರೆ ಮುಗೀತು. ಸೊ 21 ಡೇಸ್ ಈ ಒಂದು ಸ್ಕ್ರಿಪ್ಟು ನಿಮ್ಮ ದಿಂಬಿನ ಕೆಳಗಡೆನೇ ಇರಲಿ. ಓಕೆನಾ. ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಸ್ಕ್ರಿಪ್ಟಲ್ಲಿ ಆ್ಯಂಡ್ ಓಪನ್ ಮಾಡಿ, ಈ ಸ್ಕ್ರಿಪ್ಟನ್ನು ಓಪನ್ ಮಾಡಿ ಆ್ಯಂಡ್ ಧನ್ಯವಾದಗಳನ್ನು ಹೇಳಿ, ಏಲಕ್ಕಿಗೆ ಧನ್ಯವಾದಗಳು ಅಂತ ತಿಳಿಸ್ಬಿಟ್ಟು ಈ ಒಂದು ಕೈಯಲ್ಲಿ ಏಲಕ್ಕಿಯನ್ನು ಇಟ್ಕೊಂಡು ನೀವೇನನ್ನು ಬರೆದಿರ್ತೀರಲ್ವ, ಸೊ ಸ್ಕ್ರಿಪ್ಟಿಂಗೆಲ್ಲ ನಿಮ್ಗೆ ಏನೇನು ಬೇಕು ಅಂತ ಬರೆದಿರ್ತೀರಲ್ಲ, ಎದ್ದ ತಕ್ಷಣ ಇದನ್ನು ಓದಬೇಕು. ಓಕೆ, ಸೊ ಓದಿ ಆಗಿದ್ಮೇಲೆ ಏನು ಮಾಡಬೇಕು, ಸೇಮ್ ಅದೇ ಏಲಕ್ಕಿಯನ್ನು ಸಂಕಲ್ಪ ಮಾಡಿರುವಂತಹ ಏಲಕ್ಕಿಯನ್ನು ನೀವು ಜಸ್ಟ್ ಈ ರೀತಿ ಸುತ್ತಿ ಮತ್ತೆ ದಿಂಬಿನ ಕೆಳಗಡೆ ಇಡಬೇಕು. ಆ್ಯಂಡ್ ಈ ಒಂದು ಏಲಕ್ಕಿಯ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನಕಾರಾತ್ಮಕತೆ ಏನೇ ಇದ್ದರೂ ಕೂಡ, ಸಂಬಂಧದಲ್ಲಿ ಏನೇ ಇದ್ರೂ ಕೂಡ ಕಡಿಮೆಯಾಗಿ ವೈಬ್ರೇಷನ್ ಆಫ್ ಲವ್ ಅಂತ ಅನ್ನುವಂಥದ್ದು ಆ್ಯಂಡ್ ಪ್ರೀತಿಯ ಅಲೆ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾವಾಗ ನಿಮ್ಮ ಒಂದು ವೈಬ್ರೇಷನನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ತಿರೋ, ಸೊ ನಿಮ್ಮ ಒಂದು ಸರೌಂಡಿಂಗ್ಸ್ ಕೂಡ ಒಂದು ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಪರ್ಸನ್ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅಥವಾ ಯಾರೆಲ್ಲ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಪ್ರೀತಿಯ ವೈಬ್ರೇಷನ್ ಆಫ್ ಲವ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಈ ಒಂದು ಸಿಂಪಲ್ ಆಗಿರುವಂತಹ ಟೆಕ್ನಿಕ್ ಅವ್ರಿಗೂ ಕೂಡ ಅವ್ರ ಮೇಲೂ ಕೂಡ ಪರಿಣಾಮ ಬೀಳ್ತಾ ಹೋಗುತ್ತೆ. ಸೊ ಇದನ್ನೆಲ್ಲರೂ ಕೂಡ ಮಾಡಿ ನಿಮ್ಮ ಒಂದು ಸಂಬಂಧವನ್ನು ಸುಧಾರಿಸ್ಕೊಳ್ತೀರಾ ಆ್ಯಂಡ್ ಪ್ರೀತಿಯ ಅಲೆ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಕೂಡ ಬರುತ್ತೆ ಅಂತ ಹೇಳಿಬಿಟ್ಟು ಭಾವಿಸಿದ್ದೀನಿ. ಸೊ ನಂಬಿಕೆ ಇಟ್ಟು ಮಾಡಿ,
ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾವಾಗಲೂ ಕೂಡ ನೀವು ಯಾವಾಗ ನಂಬಿಕೆ ಇಡ್ತಿರೋ ಆ್ಯಂಡ್ ಯಾವಾಗ ಸಂಕಲ್ಪಗಳನ್ನು ನೀವು ಮಾಡ್ತಿರೋ ಖಂಡಿತವಾಗ್ಲೂ ಕೂಡ ಅದು ವರ್ಕ್ ಆಗೇ ಆಗುತ್ತೆ. ಓಕೆ, ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸಿದ್ದೀನಿ. ಇದೇ ರೀತಿ ಡೇ ಟು ಡೇ ಲೈಫಲ್ಲಿ ನಿಮಗೆ ಪಾಸಿಟಿವ್ ಆಗಿ ಇರಬೇಕು ಆ್ಯಂಡ್ ಅದೇ ರೀತಿಯಾದಂತಹ ಒಂದು ಮೈಂಡ್ಸೆಟ್ ಥ್ರೋಟ್ ಡೇ ಇರಬೇಕು ಅಂತ ಅಂದರೆ ಫ್ರೀಯಾಗಿ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಎಂಬ ಸೆಷನ್ 5 days ಫ್ರೀ ಇರುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಇದೆನೋ ಅವರೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಹೇಗೆ ಜಾಯ್ನ್ ಆಗೋದು? ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ವಾಟ್ಸಪ್ ಗ್ರೂಪಿಂದು. ಸೊ ಜಸ್ಟ್ ಅದನ್ನು ಲಿಂಕ್ ಪ್ರೆಸ್ ಮಾಡಿದರೆ ಸಾಕು, ನೀವು ಕಮ್ಯುನಿಟಿಯಲ್ಲಿ ಬರ್ತೀರಾ. ಸೊ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮಲ್ಲಿರುತ್ತೆ, ಅದೆಲ್ಲದು ಕೂಡ ನಿಮಗೆ ಗ್ರೂಪಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಆಲ್ರೆಡಿ ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಯಾಚ್ ಡೈಲಿ ಮಿರಾಕಲ್ ಪ್ರಾಕ್ಟೀಸನ್ನು ಮುಗಿಸಿದ್ದೀವಿ ಆ್ಯಂಡ್ ಸಾಕಷ್ಟು ಜನ ಹೀಲಿಂಗನ್ನು ತಗೊಂಡು ಅವ್ರ ಲೈಫಲ್ಲಿ ಒಂದು ಪಾಸಿಟಿವ್ನೆಸ್ಸನ್ನು ತಗೊಂಡು ಬಂದಿದ್ದಾರೆ. ಸೊ ನೆಕ್ಸ್ಟು ನಿಮ್ಮ ಒಂದು ಚಾಯ್ಸ್. ಥರ್ಡ್ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆನೋ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಥರ್ಡ್ ಬ್ಯಾಚ್ಗೆ ನೀವೆಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಸೊ ಯಾರಿಗೆಲ್ಲ ಇಷ್ಟ ಇದೆನೋ ಖಂಡಿತವಾಗ್ಲೂ ಕೂಡ ಜಾಯ್ನ್ ಆಗ್ಬೋದು. ಹೌದು, ಇದು ಫ್ರೀಯಾಗಿ ಇರುತ್ತೆ. ಓಕೆ, ಸೊ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.